ಕೆಲವರ ಹಿತಾಸಕ್ತಿಗೆ. ಸೊಂಡೂರು ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆಗೆ ಆಕ್ಷೇಪ. ಗಣಿಗಾರಿಕೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡುತ್ತಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಹೀಗೆ ಹೇಳಿಕೆಯನ್ನು ನೀಡಿರುವುದನ್ನು ಗಣಿ ಬಾಧಿತ ಪ್ರದೇಶದ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯು ತನ್ನ ಆಕ್ಷೇಪ ವ್ಯಕ್ತಪಡಿಸಿದೆ. ಎನ್ಎಂಡಿಸಿ ಕುಡುತಿಯಲ್ಲಿ ಕೈಗಾರಿಕೆ ಪಡೆದಿರುವ ಜಮೀನಿನಲ್ಲಿ ಉಕ್ಕು ಕಾರ್ಖಾನೆ ಆರಂಭಿಸಲಿ ಎಂದು ಸಮಿತಿ ಆಗ್ರಹಪಡಿಸಿತು. ಬಳ್ಳಾರಿಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಮುಖಂಡರಾದ ಶ್ರೀಶೈಲ ಆಲದಳ್ಳಿ, ಉಗ್ರ ನರಸಿಂಹಗೌಡ, ಟಿ. ಎಂ. ಶಿವಕುಮಾರ್, ಸೋಮಶೇಖರ ಗೌಡ, ಎಂಎಲ್ಕೆ ನಾಯ್ಡು ಸೇರಿದಂತೆ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಖಂಡಿಸಿದರು. ಸುಪ್ರೀಂಕೋರ್ಟ್ ವಾರ್ಷಿಕ 30 ಮಿಲಿಯನ್ ಟನ್ ಅದಿರಿನ ಗಣಿಗಾರಿಕೆಗೆ ಅನುಮತಿ ನೀಡಿತ್ತು. ಇದಕ್ಕಿಂತಲೂ ಹೆಚ್ಚಿಗೆ ನಡೆಯುತ್ತಿರುವಾಗಲೂ ಯಾವುದೋ ಕೆಲವರ ಹಿತಾಸಕ್ತಿಗೆ ಕೆಐಒಸಿಎಲ್ ಮತ್ತು ವಿಐಎಸ್ಎಲ್ಗೋಸ್ಕರ ಸೊಂಡೂರು ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆ ಕೇಳುವುದು ಸರಿಯಲ್ಲ. ಅದಿರು ಬೇಕಾದರೆ ಎನ್ಎಂಡಿಸಿ ಗಣಿಗಾರಿಕೆ ಪ್ರದೇಶದಿಂದ ಪಡೆಯಲಿ, ಅಭಿವೃದ್ಧಿಗೆ ಪೂರಕವಾಗಿ ಗಣಿಗಾರಿಕೆ ಇರಲಿ, ಆದರೆ ಪ್ರಕೃತಿಯನ್ನು ನಾಶ ಮಾಡುವ ಗಣಿಗಾರಿಕೆಗೆ ನಮ್ಮ ವಿರೋಧವಿದೆ ಎಂದು ಸಮಿತಿಗೆ ತಿಳಿಸಿತು. ಕುಮಾರಸ್ವಾಮಿ ಅವರು ಸರಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಕೇಳುವುದು ಸರಿ, ಆದರೆ ಅದಿರನ್ನು ಕೇಂದ್ರ ಸ್ವಾಮ್ಯದ ಎನ್ಎಂಡಿಸಿ ಇಂದ ಪಡೆಯಲಿ ಎಂದು ಸಮಿತಿಯ ಮುಖಂಡರು ಆಗ್ರಹಿಸಿದರು. ಇಲಾಖೆ ಒಂದು ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡಿ ಹೋರಾಟ ಮಾಡಿಕ್ಕೆ ಇವತ್ತು ಅವರು ಸುಮಾರು 60 ಕೋಟಿ ಕಳ್ಕೊಂಡು ಇವತ್ತು ವಾಪಸ್ ಬಿಟ್ಟಿದ್ದಾರೆ ಸರ್. ಈ ಸರೆಂಡರ್ ಮಾಡಿದ್ರು. ಸೊ ನಮಗೆ ಅಂದ್ರೆ 1 ಇಂಚು ಅರಣ್ಯನ ಕೊಡಲಿಲ್ಲ. ನಮ್ಮ ರಾಷ್ಟ್ರೀಯ ಕಂಪನಿಗಳು ಅಭಿವೃದ್ಧಿ ಎಲ್ಲ ಸಂಘಟನೆಗಳ ಸ್ನೇಹಿತರುಗಳು ಕೂಡ ಈ ಕೆಐಒಸಿಎಲ್ ಮತ್ತು ವಿಐಎಸ್ಎಲ್ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವ ಹೇಳಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳ ಕುರಿತಾದಂಥ ಒಂದು ಆಗ್ರಹ ಪತ್ರವನ್ನು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಇವತ್ತು ಇದು ಹೋರಾಟಕ್ಕೆ ಇನ್ನೊಂದು ಹಂತದ ಹೋರಾಟಕ್ಕೆ ಇದು ಇವತ್ತು ಆರಂಭ ಆಗುತ್ತೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಐಒಸಿಎಲ್ ಮತ್ತು ವಿಐಎಸ್ಎಲ್ಗಳ ಆರಂಭಕ್ಕೆ ಗಣಿಗಾರಿಕೆಗೆ ಭೂಮಿ ಕೊಡಲಿಕ್ಕೆ ಸರ್ಕಾರ ಮತ್ತು ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಅಭಿವೃದ್ಧಿಗೆ ಹಿನ್ನಡೆ ಮತ್ತು ಅಭಿವೃದ್ಧಿಗೆ ಅಡ್ಡಗಾಲ ಹಾಕ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಕೆಐಒಸಿಎಲ್ ಮತ್ತು ವಿಐಎಸ್ಎಲ್ ಅನ್ನು ಗುರಾಣಿ ತರ ಬಳಸಿಕೊಂಡು ಕೆಐಒಸಿಎಲ್ ಅದನ್ನು ನಂತರ ಇವತ್ತು ಅದಕ್ಕೆ ಅದಿರುಗೆ ಭೂಮಿ ತಗೊಂಡು ನಂತರ ಅದನ್ನ ಖಾಸಗಿಯವರಿಗೆ ಮಾರಾಟ ಮಾಡುವ ಒಪ್ಪಿಸಿಕೊಡುವ ಹುನ್ನಾರ ಇದೆ. ಅವರು ಜನ ಮತ್ತು ಕಾರ್ಮಿಕ ಕಾಳಜಿಯನ್ನ ಗುರಾಣಿಯಾಗಿಸಿಕೊಂಡು ಖಾಸಗಿಯವರಿಗೆ ಈ ಗಣಿಗಾರಿಕೆಯ ಅದಿರನ್ನು ಮತ್ತು ಗಣಿಗಾರಿಕೆ ಭೂಮಿಯನ್ನು ಕೊಡುವ ಹುನ್ನಾರ ಮಾಡಿದ್ದಾರೆ. ಇದು ಅತ್ಯಂತ ಹೇಯವಾದ ಕೃತ್ಯ. ಇದು ಅವರು ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ನಡ್ಕೊಳ್ಳಿ, ಪುಡಾರಿ ತರ ಖಾಸಗಿಯವರ ಏಜೆಂಟ್ ತರ ನಡ್ಕೋಬಾರ್ದು ಅನ್ನೋದು ನಮ್ಮ ಆಗ್ರಹ. ಮತ್ತು